ಮಂಗಳೂರಲ್ಲಿ ಮಾದಕ ದ್ರವ್ಯ ಜಾಲ ವಿಸ್ತರಣೆ ಆಗ್ತಾ ಇದೆ. ದಿನಕ್ಕೊಂದು ಹೊಸ ಹೊಸ ಕೇಸ್ಗಳು ಸಿಗ್ತಾ ಇದೆ. ಅದರಲ್ಲೂ ಕ್ಯಾಂಪಸ್ಗಳಲ್ಲೂ ವಿದ್ಯಾರ್ಥಿಗಳು ಮಾದಕ ದ್ರವ್ಯ ಇದಕ್ಕೆ ಬಲಿಯಾಗ್ತಾ ಇರೋದು ದುರಂತ ಅಂತ ಹೇಳ್ಬೋದು. ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಹಲವಾರು ಶೈಕ್ಷಣಿಕ ಸಂಸ್ಥೆಗಳ ಜೊತೆಗೂಡಿ ಮಾದಕ ದ್ರವ್ಯದ ವಿರುದ್ಧ ಜನಜಾಗೃತಿ ಮಾಡುವಂತಹ ಕಾರ್ಯಕ್ರಮವನ್ನು ಏರ್ಪಡಿಸ್ತಾ ಇದೆ. ಇವತ್ತು ಕೂಡ ಈ ಮಾದಕ ದ್ರವ್ಯ ಕ್ಯಾಂಪಸ್ಗಳಲ್ಲಿ ಹೇಗೆ ಹೆಚ್ಚಾಗ್ತಾ ಇದೆ, ಅದರ ವಿರುದ್ಧ ವಿದ್ಯಾರ್ಥಿಗಳು ಯಾವ ರೀತಿ ಹೋರಾಟ ಮಾಡ್ಬೋದು ಎಂಬುದನ್ನು ನಾನು ಸ್ವತಃ ಮಂಗಳೂರಲ್ಲಿ ರೋಷನ್ ನಿಲಯದ ವಿದ್ಯಾರ್ಥಿಗಳ ಜೊತೆ ಮಾತುಕತೆಯನ್ನು ನಡೆಸ್ತಾ ಹೋಗ್ತೀನಿ. ಇಲ್ಲಿ ಹಲವಾರು ಮಂದಿ ವಿದ್ಯಾರ್ಥಿಗಳು ಇರುವಂಥದ್ದು. ಮುಖ್ಯವಾಗಿ ಮಾದಕ ದ್ರವ್ಯ ಕ್ಯಾಂಪಸ್ಗಳಲ್ಲಿ ಪತ್ತೆಯಾಗ್ತಾ ಇರೋದು ದೊಡ್ಡ ದುರಂತ. ಮುಖ್ಯವಾಗಿ ಇಂತಹ ಒಂದು ಪ್ರಕರಣ ಹೆಚ್ಚಾಗ್ತಾ ಇದೆ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಜೊತೆಗೆ ನೀವು ವಿದ್ಯಾರ್ಥಿಗಳಾಗಿ ಇದರ ವಿರುದ್ಧ ಹೆಂಗೆ ಹೋರಾಟ? ಮುಖ್ಯವಾಗಿ ಅಪರಾಧ ಪ್ರಕರಣ ಅದು ಮಾದಕ ದ್ರವ್ಯದ ವಿರುದ್ಧ ಹೆಚ್ಚಾಗ್ತಾ ಇದೆ. ಹೆಂಗೆ ನೀವು ಅದನ್ನು ಜನಜಾಗೃತಿ ಮಾಡಿಸ್ತೀವಿ? ಬೀದಿ ನಾಟಕಗಳ ಮೂಲಕ ನಾವು ಮಾಡ್ಬೋದು. ಮತ್ತು ಪೊಲೀಸ್ ಜೊತೆ ಕೊಲಾಬ್ ಆದರೆ ನಮಗೆ ಅವ್ರ ಜೊತೆ ಬೀದಿ ನಾಟಕ ತೋರಿಸಿ ಎಲ್ಲ ಜನರಿಗೆ ಪಬ್ಲಿಕಲ್ಲಿ ಲೈಕ್ ಬಸ್ ಸ್ಟ್ಯಾಂಡ್ ಎಲ್ಲಿ ತುಂಬ ಜನ ಪಬ್ಲಿಕ್ ಆಗಿರ್ತಾರೆ ಅಲ್ಲಿ ಎಷ್ಟು ನಾವು ಹೆಚ್ಚು ತೋರಿಸ್ತೇವೆ ಅಷ್ಟು ಎಲ್ಲ ಜನರಿಗೆ ಮುಟ್ತದೆ. ಡ್ರಗ್ಸ್ ನಶಾಮುಕ್ತ ಮಂಗಳೂರನ್ನು ಮಾಡಬೇಕಂತ. ಈ ಮಾದಕ ದ್ರವ್ಯದ ವಿರುದ್ಧ ವಿದ್ಯಾರ್ಥಿಯಾಗಿ ನೀವು ಯಾವ ರೀತಿ ನಿಮ್ಮ ಕಂಟ್ರಿಬ್ಯೂಟ್ ಮಾಡ್ತೀರಿ ಅಂದರೆ ಹೋರಾಟದಲ್ಲಿ? ಮೊದಲಿಗೆ ಜನಜಾಗೃತಿ ಮೂಡಿಸುವುದು ಒಂದು ವಿದ್ಯಾರ್ಥಿಗಳ ಮುಖಾಂತರ. ವಿದ್ಯಾರ್ಥಿಗಳು ಯಾವುದಾದ್ರು ಒಂದು ಕಾರ್ಯಕ್ರಮಗಳನ್ನು ಕೊಡೋ ಮುಖಾಂತರ ಈ ಥರ ಜನಜಾಗೃತಿ ಮೂಡಿಸಬೇಕು. ಜನಜಾಗೃತಿಯನ್ನು ಯಾಕೆ ಮೂಡಿಸೋದು ಅಂತಂದರೆ ಜನಗಳಿಗೆ ಡ್ರಗ್ಸ್ ಅನ್ನುವಂಥದ್ದು ಏನು ಅನ್ನೋದೇ ಗೊತ್ತಿರೋದಿಲ್ಲ. ಮೊದಲಿಗೆ ಅವರು ಕೇವಲ ಒಂದು ಟೇಸ್ಟ್ ಹೇಗಿರ್ತದೆ ಹೇಗೆ ಆಗ್ತದೆ ಅಂತ ಒಂದು ಸಲ ಟ್ರೈ ಮಾಡಲಿಕ್ಕೆ ಹೋಗಿ ಅದಕ್ಕೆ ಬಲಿಪಶು ಆಗ್ತಿದ್ದಾರೆ. ಹಾಗಾಗಿ ಈ ಥರ ಜನಜಾಗೃತಿ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಅವರು ಅರಿತುಕೊಳ್ತಾರೆ ಡ್ರಗ್ಸ್ ಅಂದರೆ ಹೇಗೆ, ಅದನ್ನು ಒಂದು ಸಲ ಮಾಡಿದರೆ ಅದು ಅಭ್ಯಾಸ ಆಗ್ತದೆ, ಅದು ಕೆಟ್ಟ ಚಟವಾಗಿ ಬದಲಾಗ್ತದೆ ಅಂತ ಅವರಿಗೆ ಗೊತ್ತಾದರೆ ಚಟಗಳನ್ನು ಅಂದರೆ ಡ್ರಗ್ಸನ್ನು ಯಾರು ಕೂಡ ಟ್ರೈ ಮಾಡಲಿಕ್ಕೆ ಹೋಗೋದಿಲ್ಲ. ಹಾಗಾಗಿ ನಾವು ನಮ್ಮ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಷನ್ ನಿಲಯ ಕಾಲೇಜಿಂದ ಈ ಥರ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಇದು ಖುಷಿ ಅವರು ಹೇಳಿದ ಪ್ರಕಾರ ಅವರದು ಮೊದಲನೇ ನಾಟಕ ಅಂತ ಹೇಳಿದರು. ಆದರೆ ಪ್ರತಿ ವರ್ಷವೂ ಕೂಡ ಪ್ರತಿಯೊಂದು ಬ್ಯಾಚಿನಿಂದ ಅಂದರೆ ಪ್ರತಿಯೊಂದು ಬ್ಯಾಚಿನ ವಿದ್ಯಾರ್ಥಿಗಳಿಂದ ಈ ಥರ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಮೇಡಮ್, ಇದೀಗ ಅಪರಾಧ ವಿಭಾಗದ ಮುಖ್ಯಸ್ಥೆಯಾಗಿ ಈ ಮಾದಕ ದ್ರವ್ಯದ ವಿರುದ್ಧ ಹೋರಾಡುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿರುವಂಥದ್ದು. ಯಾತಕ್ಕಾಗಿ ಮಾದಕ ದ್ರವ್ಯದ ಜಾಲ ಹೆಚ್ಚಾಗ್ತಾ ಇದೆ? ವಿದ್ಯಾರ್ಥಿಗಳೇ ಯಾಕೆ ಅದರಲ್ಲಿ ಲೀಸ್ಟಲ್ಲಿ ಇರುವಂಥದ್ದು? ಇದಕ್ಕೆ ನಿಮ್ಮ ಒಂದು ಅನಿಸಿಕೆ? ವಿದ್ಯಾರ್ಥಿಗಳು ಅವರ ಫ್ರೆಂಡ್ ಸರ್ಕಲಿಂದಾಗಿ ಜಾಸ್ತಿ ಫಸ್ಟ್ ಕ್ಯೂರಿಯಾಸಿಟಿಯಿಂದ ಡ್ರಗ್ಸನ್ನು ಟ್ರೈ ಮಾಡ್ತಾರೆ ಸರ್. ನಾವೀಗ ಸ್ಟ್ರೀಟ್ ಪ್ಲೇಯಲ್ಲಿ ತೋರಿಸಿದ್ದೇವೆ ಹೇಗೆ ಒಂದು ವಿದ್ಯಾರ್ಥಿಗೆ ಲೈಫಲ್ಲಿ ಡ್ರಗ್ಗಲ್ಲಿ ಎಷ್ಟು ಎಫೆಕ್ಟ್ಸ್ ಆಗ್ತದೆ ಅಂತೇಳಿ. ಅವನು ಫಸ್ಟ್ ಫ್ರೆಂಡ್ಸಿಂದ ಬೇಡ ಹೇಳಿದ್ರು ತಗೊಳ್ತಾನೆ, ಮತ್ತು ಅವನು ಎಡಿಕ್ಟ್ ಆಗ್ತಾನೆ. ಎಡಿಕ್ಟ್ ಆಗಿ ಅವನು ಹೇಗೆ ಕಳ್ಳತನ ಮಾಡ್ತಾನೆ, ಮತ್ತು ಕಳ್ಳತನ ಮಾಡಿ ಅವನ ಲೈಫೇ ಹಾಳಾಗ್ತದೆ. ಆದರೆ ಈ ವಿದ್ಯಾರ್ಥಿಗಳಿಗೆ ಅವರ ಲೈಫನ್ನು ಒಳ್ಳೆ ರೀತಿಯಲ್ಲಿ ನಡೆಸಲಿಕ್ಕೆ ನಾವು ಅವರಿಗೆ ಮಾರ್ಗದರ್ಶನ ಕೊಡಬೇಕು. ದಟ್ ಈಸ್ ಅ ರೋಲ್ ಆಫ್ ಟೀಚರ್ಸ್. ಹಾಗೆ ನಮ್ಮ ಕಾಲೇಜಲ್ಲಿ ನಾವು ವರ್ಷ ಎವ್ರಿ ಬ್ಯಾಚ್, ಈಗ ನನ್ನ ಸ್ಟೂಡೆಂಟ್ ಹೇಳಿದಾಗೆ ಎವ್ರಿ ಬ್ಯಾಚಿಂದ ನಾವು ವರ್ಷ ಡ್ರಗ್ ಅವೇರ್ನೆಸ್ ಪ್ಲೇ ಮಾಡ್ತೇವೆ. ಹಾಗೆ ನಮ್ಮ ಮಕ್ಕಳು ಅವರ ಸಹಪಾಠಿಗಳಿಗೆ ಒಂದು ಮೆಸೇಜ್ ಕೊಡೋದು ಡ್ರಗ್ಸ್ ಇದು ಎಫೆಕ್ಟ್ ಬಗ್ಗೆ. ಸೊ ಇದು ತುಂಬ ವರ್ಷದಿಂದ ನಡೆದು ಬಂದಿದೆ ಸರ್ ನಮ್ಮ ರೋಷಿನಿ ನಿಲಯದಿಂದ. ಮೇಡಮ್, ಈವರೆಗೆ ಎಷ್ಟು ಬೀದಿ ನಾಟಕಗಳನ್ನ ಆಯೋಜನೆ ಮಾಡಿದರೆ, ಎಷ್ಟು ಮಂದಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ? ಏನಾದರೂ ಅಂಕಿಅಂಶ ಇದೆ? ಕೌಂಟ್ ಗೊತ್ತಿಲ್ಲ ಸರ್, ಆದರೆ ನಾವು ವರ್ಷ ಮಾಡ್ತೇವೆ ಸರ್. ಎವ್ರಿ ಇಯರ್ ನಾವು ಮಾಡ್ತೇವೆ. ರೀಸೆಂಟಾಗಿ ಲಾಸ್ಟ್ ಜೂನಲ್ಲಿ 2 ಪ್ರೋಗ್ರಾಮ್ ಮಾಡಿದ್ವಿ, ಮತ್ತು ಇವತ್ತು ಇಲ್ಲಿ ಮತ್ತೆ 4 ಬೇರೆ ಜಾಗದಲ್ಲಿ ಮಾಡಲಿಕ್ಕಿದ್ದೇವೆ ಸರ್. ಮೇಡಮ್, ಇದೀಗ ಕ್ಯಾಂಪಸ್ಗಳಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿನಿಯರು ಕೂಡ ಪೊಲೀಸ್ ಕೇಸ್ಗಳನ್ನು ನಾವು ಚೆಕ್ ಮಾಡಿದಾಗ ವಿದ್ಯಾರ್ಥಿಗಳೇ ಈ ಮಾದಕ ದ್ರವ್ಯಕ್ಕೆ ಬಲಿಯಾಗ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಿರ್ಬೋದು? ಏನಾದರೂ ನೆಗೆಟಿವ್ಸ್ ಅಂಶಗಳ ಬಗ್ಗೆ ಏನು ಹೇಳ್ತೀರಾ? As a psychologist, I like to say that youngsters these days have what is known as instant gratification. ಕೂಡಲೇ ಈಗಲೇ ಸಿಗಬೇಕು, ಅದಕ್ಕೋಸ್ಕರ ದಿಸ್ ಇಸ್ ಒನ್ ಆಫ್ ದ ರೀಸನ್ಸ್ ವೈ ಡು ವಿ ಹ್ಯಾವ್ ATMs. ಏಕೆಂದರೆ ಕೂಡಲೇ ಹಣ ಸಿಗ್ತದೆ. ಅದೇ ಪ್ರಕಾರ ಇನ್ಸ್ಟೆಂಟ್ ಕಾಫಿ, ಇನ್ಸ್ಟೆಂಟ್ ಟೀ ಮಿಷಿನ್ಸ್ ಕೂಡ ಇದೆ. ಸಿಮಿಲರ್ಲಿ ಈವನ್ ಫಾರ್ ಡ್ರಗ್ಸ್, ಅವರಿಗೆ ಬೇಕಾಗಿದೆ, ಇಫ್ ದೇ ವಾಂಟ್ ದೇ ವಿಲ್ ಗೆಟ್ ಇಟ್. ಸೊ ದೇರ್ ಈಸ್ ಈಸಿ ಆಕ್ಸೆಸಿಬಿಲಿಟಿ. ದೇ ವಾಂಟ್ ಇಮಿಡಿಯೇಟ್ ಪ್ಲೆಷರ್, ಏನು ಡಿಲೇ ಬೇಡ. ಸೊ ಅಕಸ್ಮಾತ್ ಯಾರು ಕೇಳಿದರೆ ಕಮ್ ಆನ್ ಲೆಟ್ಸ್ ಗೋ ಐ ವಿಲ್ ಗಿವ್ ಯು ದಿಸ್ ಡ್ರಗ್ಸ್ ಅಂತ ಹೇಳಿದರೆ ಎಸ್ ಅಂತ ಹೇಳ್ತಾರೆ. ಬಿಕಾಸ್ ದಿಸ್ ಜನರೇಷನ್, ಮಿಲೀನಿಯಲ್ಸ್, ಜೆನ್ಸಿ ಎಲ್ಲರೂ ಬೇಕಾದದ್ದು ಇನ್ಸ್ಟೆಂಟ್ ಗ್ರಾಟಿಫಿಕೇಷನ್ ವಿಚ್ ಕ್ಯಾನ್ ಕಮ್ ಥ್ರೂ ಮೊಬೈಲ್ ಎಡಿಕ್ಷನ್ ಟು ಸೈಬರ್ ಎಡಿಕ್ಷನ್ ಟು ಸಬ್ಸ್ಟೆನ್ಸ್ ಅಬ್ಯೂಸ್ ಆಲ್ಸೋ. ಮೇಡಮ್, ಇದನ್ನು ಹೆಂಗೆ ತಡಿಬಹುದು ಅಂತ ಅಂದರೆ ಈ ಮಾದಕ ದ್ರವ್ಯದ ಜಾಲ ಹೆಚ್ಚಾಗ್ತಾ ಇದೆ, ಈ ವಿದ್ಯಾರ್ಥಿಗಳನ್ನು ಅದನ್ನು ಮುಕ್ತ ಮಾಡೋಕ್ಕೆ ಏನೆಲ್ಲ ದಾರಿಗಳಿವೆ?
First and foremost, there are very preventive measures. First and foremost, it should start from families where parents have to teach children about patience, talme. This is something that parents also in a hurry, rush anta ibru kelsa ಮಾಡ್ತಾರೆ parents agi. So it should start from families, it should go on to schools, education institutions, and there should be discipline in all walks of life. ಸೊ ಪ್ರೈಮರಿಲಿ ಪ್ರಿವೆನ್ಷನ್ ಆಗಿ ಮನೆಯಲ್ಲಿ ಸ್ಟಾರ್ಟ್ ಆಗಬೇಕು ಮತ್ತು ಎಲ್ಲ ಕಡೆಗೆ ಕೂಡ ನೋಡಿ. ಟುಡೇ ವಿ ಹ್ಯಾವ್ ಹ್ಯಾಡ್ ಅ ಪ್ರೋಗ್ರಾಮ್ ವಿತ್ ದ ಬಸ್ DK ಬಸ್ ಅಸೋಸಿಯೇಷನ್. ಹೌ ಇನ್ ಆಲ್ ಬಸ್ಸಸ್ ವಿ ಶುಡ್ ಹ್ಯಾವ್ ಅ ಸಿಸ್ಟಮ್ discipline to enter the bus and exit. Similarly, in all walks of life, there should be a discipline. Why in schools there is an entry and an exit? Ade prakara, there should be a proper channel which should start from family to main society. So I think preventive measures are greater. It is the responsibility of all citizens of every country, I mean every citizen, not only in Mangaluru but all over the nation, to stop this at all grounds. And the first thing primarily is in terms of discipline. ವಿದ್ಯಾರ್ಥಿಯಾಗಿ ನೀವು ಮಾದಕ ದ್ರವ್ಯ ವಿರುದ್ಧ ಯಾವ ರೀತಿ ಹೋರಾಡಬಹುದು? ಹೌದು ಸರ್, ಮುಖ್ಯವಾಗಿ ನಾವು ನೋಡೋದಾದರೆ ಎಲ್ಲರೂ ಗೊತ್ತಿರೋ ಹಾಗೆ ಯೌವನಾವಸ್ಥೆಯಲ್ಲಿ ಅಂದರೆ ಇನ್ನು ಕಾಲೇಜ್ ಓದ್ತಿರೋ ಸ್ಟೂಡೆಂಟ್ಸಲ್ಲೇ ಈಗ ಬೇರೆ ವಯಸ್ಕವರು ಕೂಡ ಇದಕ್ಕೆಲ್ಲ ದುಶ್ಚಟದಲ್ಲಿ ಇದ್ದಾರೆ. ಬಟ್ 90% ಕಾಲೇಜಲ್ಲಿ ಓದ್ತಿರೋಂಥ ಇರೋದು. ಸೊ ಹಾಗಾಗಿ ನಾವು ಯಾವುದೇ ವಿದ್ಯಾರ್ಥಿಗಳಾಗಲಿ ನಮ್ಮ ವಯಸ್ಸಿನವರ ಆಗಲಿ ಸೀದಾ ದೊಡ್ಡದ ಯಾವುದಕ್ಕೂ ಕೈ ಹಾಕೋದಿಲ್ಲ. ನಿಧಾನ ಸಣ್ಣದೇ ಯಾವುದೋ ಒಂದು ದುಶ್ಚಟಗಳಿಗೆ ಅಡಿಕ್ಟ್ ಆಗಿ ಮೆಲ್ಲ ದೊಡ್ಡದಕ್ಕೆ ಹೋಗ್ತಾರೆ. ಸೊ ಹಾಗಾಗಿ ಈ ಅವರಿಗೆ ಈ ರೀತಿ ಬೀದಿ ನಾಟಕ ಇರ್ಬೋದು, ಯಾವುದಾದ್ರು ಒಂದು ಅವೇರ್ನೆಸ್ ಮೂಲಕ ನಾವೇನು ಮಾಡಬೇಕಂದ್ರೆ ಅದರ ಪರಿಣಾಮ ಅಂದರೆ ಅದಕ್ಕೆ ಅಡಿಕ್ಟ್ ಆದ ನಂತರ ಅವ್ರದ್ದು ಮನೆಯಲ್ಲಿ ಯಾವ ಸ್ಥಿತಿ ಇರ್ಬೋದು, ಅದು ಅವ್ರು ಹೇಗೆ ಅವ್ರ ಆರೋಗ್ಯ ಹೆಚ್ಚು ಕಮ್ಮಿ ಆಗುತ್ತೆ, ಅದಕ್ಕೆ ಯಾವ ರೀತಿ ಪರಿಣಾಮ ಅಷ್ಟೇ ಅಲ್ಲ, ಅದಕ್ಕೆ ಯಾವ ರೀತಿ ಶಿಕ್ಷೆ ಇದೆ ಅನ್ನೋಂಥ ಕಾನೂನಲ್ಲಿ ಅದೆಲ್ಲದನ್ನ ನಾವು ತಿಳಿಸ್ಬೇಕಾಗುತ್ತೆ. ಸೊ ನಮ್ಮದು ಅಪರಾಧಶಾಸ್ತ್ರ ವಿಭಾಗದ ನಾವು ಸ್ಟೂಡೆಂಟ್ಸ್. ಸೊ ಕೇವಲ ಡ್ರಗ್ಸ್ ಅವೇರ್ನೆಸ್ ಅಲ್ಲದೆ ನಾವು ಡ್ರಂಕ್ ಆ್ಯಂಡ್ ಡ್ರೈವ್ ಆಗಿರ್ಬೋದು, ಲೈಸೆನ್ಸ್ ಇಲ್ಲದೇ ಗಾಡಿ ಓಡಿಸೋದು ಎಲ್ಲದ್ರ ಬಗ್ಗೆ ಕೇವಲ ಬೀದಿ ನಾಟಕ ಅಲ್ಲ, ನಮಗೆ ಪಾಠದಲ್ಲೂ ಕೂಡ ಇದೆ ಅವೇರ್ನೆಸ್ ವೀಡಿಯೋ ಮಾಡಲಿಕ್ಕೆ. ಸೊ ಲೈಸೆನ್ಸ್ ಇಲ್ಲದೇ ಕುಡ್ದು ಗಾಡಿ ಓಡಿಸಿ ಅದರಿಂದ ಏನು ಪರಿಣಾಮ ಆಗುತ್ತೆ ಅದೆಲ್ಲದ್ರ ಬಗ್ಗೆ ನಾವು ವಿಡಿಯೋ ಮಾಡ್ತೀವಿ. ಡ್ರಗ್ ಅವೇರ್ನೆಸ್ ಅಲ್ಲದೆ ಬೇರೆ ದೃಷ್ಟಿಯಿಂದ ನಾವು ವಿಡಿಯೋ ಮಾಡ್ತೀವಿ. ಮುಖ್ಯವಾಗಿ ವಿದ್ಯಾರ್ಥಿಗಳು ಮಾದಕ ದ್ರವ್ಯಕ್ಕೆ ಯಾಕೆ ಬಲಿಯಾಗ್ತಾ ಇದ್ದಾರೆ, ನಿಮಗೆ ಸಿಕ್ಕಿದಂತಹ ಅಂಶಗಳ ಬಗ್ಗೆ ಹೇಳ್ತೀವಿ. ಇದು ನಮ್ಮ ವಿದ್ಯಾರ್ಥಿಗಳ ಮೇಲೆ ಎಷ್ಟು ತುಂಬ ಪರಿಣಾಮ ಬೀರಿದೆ ಅಂತ ಹೇಳಿದ್ರೆ, ನಾವು ಇದರಿಂದ ಕಲಿತು ಸಮಾಜಕ್ಕೆ ಏನೋ ಒಂದು ಒಳ್ಳೆ ರೀತಿಯ ಪ್ರಯೋಜನ ಆಗಬೇಕೆಂಬ ಒಂದು ಉದ್ದೇಶದಿಂದ ನಾವು ಇವತ್ತು ಆ ಕಲಿಕೆಯಲ್ಲಿ ನಮ್ಮ ಪ್ರಾಧ್ಯಾಪಕರು ಅದಕ್ಕೆ ಬೇಕಂತ ಪೂರಕ ಮಾಹಿತಿಯನ್ನು ನೀಡ್ತಾರೆ. ಇದರಿಂದಾಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಏನಂತ ಹೇಳಿದರೆ ಈ ರೀತಿಯ ಚಟುವಟಿಕೆಗಳಲ್ಲಿ ನಾವು ತೊಡಗಿಕೊಂಡರೆ ನಮ್ಮಲ್ಲಿ ತುಂಬ ದುಷ್ಪರಿಣಾಮಗಳಾಗಿ ನಾವು ಸಮಾಜಕ್ಕೆ ಬೇಡವರಾಗ್ತೇವೆ ಅಂತೇಳಿ ಒಂದು ಕಲ್ಪನೆ ನಮ್ಮ ವಿದ್ಯಾರ್ಥಿಗಳಲ್ಲಿ. ಅದರಿಂದಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಏನು ಮಾಡ್ತಾರೆ, ಇದರಲ್ಲಿ ನಮ್ಮಿಂದ ನಾವು ಕಲಿಕೆಯಿಂದ ಸಮಾಜಕ್ಕೆ ಯಾವ ರೀತಿಯನ್ನು ಕೊಡುಗೆ ನೀಡಬೇಕು, ಇದನ್ನು ಹೇಗೆ ಮಾಡಬೇಕಂತೇಳಿ ಉದ್ದೇಶದಿಂದ ಅವರೇನು ಮಾಡ್ತಾರೆ, ಇದರಲ್ಲಿ ಆ್ಯಕ್ಟಿವ್ ಆಗಿ ಅವರೇನು ಪಾರ್ಟಿಸಿಪೇಟ್ ಮಾಡ್ತಾರೆ. ಇದೊಂದು ಖುಷಿ ವಿಚಾರ. ನಿಜವಾಗಿ ನೋಡಿಕೊಂಡ್ರೆ ಮಂಗಳೂರಲ್ಲಿ ಮಾದಕ ದ್ರವ್ಯದಿಂದಾಗಿ ವಿದ್ಯಾರ್ಥಿಗಳಲ್ಲಿ ತುಂಬ ದುಷ್ಪರಿಣಾಮಗಳು ಬೀರಿದೆ. ನಾವು ಅದರಲ್ಲಿ ಕೂಡ 48 ವರ್ಷಗಳಿಂದ ನಮ್ಮ ಮಂಗಳೂರು ನಗರ ಪೊಲೀಸ್ ಇಲಾಖೆಯ ಜೊತೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಯಾಕೆ ನೋಡಿ, ಈ 48 ವರ್ಷ ಅಂತ ಹೇಳಿದರೆ ಅವರು ನಮ್ಮಲ್ಲಿ ಈ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ ಹೇಳಿದರೆ, ನಾವು ಕೂಡ ಅಷ್ಟೇ ಪ್ರತಿಯೊಂದು ಕಾರ್ಯಕ್ರಮವನ್ನು ಕೂಡ ಅತಿ ಮುತುವರ್ಜಿಯಿಂದ ಮತ್ತು ಒಳ್ಳೆ ಕಾಳಜಿಯಿಂದ ಮಾಡಿಕೊಂಡಿದ್ದೇವೆ. ಸಾರ್ವಜನಿಕರಲ್ಲಿ ಒಳ್ಳೆಯ ರೀತಿಯ ಬದಲಾವಣೆ ಆಗಬೇಕು. ಮಾತ್ರವಲ್ಲದೆ ಈ ಬದಲಾವಣೆಯಿಂದ ನಮ್ಮ ಈ ಮಂಗಳೂರಲ್ಲಿ ಮಾದಕ ನಶಾಮುಕ್ತ ಮಂಗಳೂರು ಆಗಬೇಕೆಂಬ ಒಂದೇ ಉದ್ದೇಶದಿಂದ ನಾವು ಕೂಡ ಇದರಲ್ಲಿ ತುಂಬ ಆಕ್ಟಿವ್ ಆಗಿ ತೊಡಗಿಕೊಂಡಿದ್ದೇವೆ. ಮಾತ್ರವಲ್ಲ, ನಮ್ಮ ವಿದ್ಯಾರ್ಥಿಗಳನ್ನು ಕೂಡ ಅದಕ್ಕೆ ಪೂರಕವಾಗಿ ತಯಾರಿ ಮಾಡಿಕೊಂಡು ಈ ಮಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಹೋಗಿ ನಮ್ಮ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಅವರನ್ನು ಈ ಚಟುವಟಿಕೆಗಳಲ್ಲಿ ಹೋಗದಾಗೆ ನಾವು ಇದರ ಆಟೋಟ ಕ್ರೀಡೆ ಆಗಿರ್ಬೋದು ಅಥವಾ ಡ್ಯಾನ್ಸ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಸಿಂಗಿಂಗ್ ಕಾಂಪಿಟೇಷನ್ ಇದರಲ್ಲಿ ನಾವೇನು ಅವರನ್ನು ಜಾಸ್ತಿಯಾಗಿ ಇನ್ವಾಲ್ವ್ ಮಾಡಿಕೊಂಡು ಅವರಿಂದ ಇದರೊಂದು ಬೇರೆ ಮಾಡಲಿಕ್ಕೆ ನಾವು ಕಾರಣ ಆಗುತ್ತೆ. ಇದೀಗ ಕ್ಯಾಂಪಸ್ಸಲ್ಲಿ ಮಾದಕ ದ್ರವ್ಯ ಹೆಚ್ಚಾಗ್ತಾ ಇರುವಂಥದ್ದು, ಜೊತೆಗೆ ವಿದ್ಯಾರ್ಥಿಗಳ ಬಲಿ ಆಗ್ತಾ ಇರುವಂಥದ್ದು. ನಿಮ್ಮ ಪ್ರಕಾರ ಒಂದು ವಿದ್ಯಾರ್ಥಿನಿಯಾಗಿ ನಿಮ್ಮ ಅನಿಸಿಕೆ ಏನು? The main reason for this is because there are a lot of issues like parental, maybe friends or peers. The only way you can help them is through awareness, definitely, and by helping them out instead of criminalizing them, we should treat them like victims and we should give them counseling or help from the elderly people. So I think that's the way out of this problem. ವಿದ್ಯಾರ್ಥಿನಿಯಾಗಿ ನೀವು ಯಾವ ರೀತಿ ಜನಜಾಗೃತಿಯನ್ನು ಇದರ ವಿರುದ್ಧ ಮಾಡ್ತೀರಿ? As like dramas and all, and collabing with police, we can take hold of these people, and rather than making them as a criminal, we can treat them as a friend, a family, and normalize them and help them
go through such situations rather than making them feel like not escaping and unable to talk. So I think it's better people help rather than making them criminalized. ಮಂಗಳೂರಲ್ಲಿ ದಿನಕ್ಕೊಂದು ಮಾದಕ ದ್ರವ್ಯದ ಕೇಸ್ಗಳು ಬಲಿಯಾಗ್ತಾ ಇರುವಂಥದ್ದು. ಹೀಗಾಗಿ ನಾವು ವಿದ್ಯಾರ್ಥಿಗಳು ಹಾಗೂ ಕೆಲ ಪ್ರಮುಖರನ್ನು ಭೇಟಿಯಾಗಿ ರ್ಯಾಂಡಮ್ ಆಗಿ ಅಭಿಪ್ರಾಯಗಳನ್ನು ಸಂಗ್ರಹಿಸಿದಾಗ ಹಲವಾರು ಅಭಿಪ್ರಾಯಗಳು ವ್ಯಕ್ತವಾದವು. ಜೊತೆಗೆ ಮಾದಕ ದ್ರವ್ಯ ಒಂದು ತಲೆನೋವಾಗಿ ಪರಿಣಮಿಸಿದ್ದು ಪೊಲೀಸ್ ಇಲಾಖೆ ಕೂಡ ಸವಾಲಾಗಿ ಪರಿಣಮಿಸಿದೆ. ಜೊತೆಗೆ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಬಲಿಯಾಗ್ತಾ ಇರುವುದು ಬಹಳಷ್ಟು ದುರಂತ ಅಂತ ಹೇಳ್ಬೋದು. ಹೀಗಾಗಿ ವಿದ್ಯಾರ್ಥಿಗಳು ಕ್ಯಾಂಪಸ್ ಮೂಲಕ ಬೀದಿ ನಾಟಕ ಇರ್ಬೋದು ಅಥವಾ ಇನ್ನಿತರ ಕಾರ್ಯಕ್ರಮಗಳ ಮೂಲಕ ಮಾದಕ ದ್ರವ್ಯದ ವಿರುದ್ಧ ಯಾವ ರೀತಿ ಹೋರಾಡ್ಬೋದು ಎಂಬುದನ್ನು ನಾವು ರ್ಯಾಂಡಮ್ ಆಗಿ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ್ದೀವಿ. ಹೀಗಾಗಿ ಅನೇಕ ಅಭಿಪ್ರಾಯಗಳು ಇದೇ ವೇಳೆ ವ್ಯಕ್ತ ಆದವು. ಕ್ಯಾಮರಾ ಪರ್ಸನ್ ಇಬ್ರಾಹಿಂ ಜೊತೆ ಶಂಶೀರ್ ಬುಡೋಲಿ, ಸನ್ಮಾರ್ಗ ನ್ಯೂಸ್, ಮಂಗಳೂರು. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.